ಬಾಗಲಕೋಟೆ ದಾವಣಗೆರೆಯ ಉಪಚುನಾವಣೆ ಕುರಿತು ಶಿವಮೊಗ್ಗ ಸಂಸದರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಎರಡು ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಎರಡು ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವು ಸಾಧಿಸುತ್ತೆ ಅಂತ ಹೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ತಮ್ಮ ನಿಲುವುಗಳಿಗೆ ಬದ್ಧರಾಗಿಲ್ಲ, ದ್ವಂದ್ವ ಹೇಳಿಕೆಯನ್ನ ನೀಡೋದರ ಮೂಲಕ ಜನರ ಕಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆಯೂ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ನಲಿಕ್ಕೆ ಮೊನ್ನೆ ರಾಜ್ಯಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಅವಮಾನ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ ನಿನ್ನೆ ಸೇರಿದಂಥ ಜನಸ್ತೋಮ ಜನ ಬೆಂಬಲ ಮತ್ತು ನಮ್ಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೊಂದು ಕಡೆಗೆ ಇತರೆ ನಮ್ಮ ರಾಜ್ಯದ ನಾಯಕರುಗಳು ಭಾಗವಹಿಸಿದರು. ನಿನ್ನೆ ಅಂಥ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಒಂದು ಶುಭ ಸೂಚನೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ಯಾಕೆಂದರೆ ಒಂದು ಕಡೆಗೆ ಕುಬೇರ, ಇನ್ನೊಂದು ಕಡೆಗೆ ಒಬ್ಬ ಕಾರ್ಯಕರ್ತ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ದಾವಣಗೆರೆಯಲ್ಲಿ ಆಗಿದೆ. ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆಯೂ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ನಲಿಕ್ಕೆ ಮೊನ್ನೆ ರಾಜ್ಯಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಅವಮಾನ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ ನಿನ್ನೆ ಸೇರಿದಂಥ ಜನಸ್ತೋಮ ಜನ ಬೆಂಬಲ ಮತ್ತು ನಮ್ಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೊಂದು ಕಡೆಗೆ ಇತರೆ ನಮ್ಮ ರಾಜ್ಯದ ನಾಯಕರುಗಳು ಭಾಗವಹಿಸಿದರು. ನಿನ್ನೆ ಅಂಥ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಒಂದು ಶುಭ ಸೂಚನೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ಯಾಕೆಂದರೆ ಒಂದು ಕಡೆಗೆ ಕುಬೇರ, ಇನ್ನೊಂದು ಕಡೆಗೆ ಒಬ್ಬ ಕಾರ್ಯಕರ್ತ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ದಾವಣಗೆರೆಯಲ್ಲಿ ಆಗಿದೆ. ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆಯೂ ಕೂಡ ಘೋಷಣೆ ಆಗಿದೆ.